ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡಿ ಅವನು ತರುವಂಥ ಗುಡ್ವಿಲ್ ರಿಟೇನ್ ಆದಾಗ ಹೇಗೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಕೊಟ್ಟಿರೋ ಕ್ವೆಶ್ಚನಲ್ಲಿ ಎ ಆ್ಯಂಡ್ ಬಿ ಬಂದುಬಿಟ್ಟು ಹಳೆ ಪಾರ್ಟ್ನರ್ಸು, ಅವರ ಓಲ್ಡ್ ರೇಷಿಯೋ ಬಂದುಬಿಟ್ಟು 3:2 ಮತ್ತು ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಆ ಬ್ಯಾಲೆನ್ಸ್ ಶೀಟ್ ಆದಮೇಲೆ ಹೊಸ ಪಾರ್ಟ್ನರ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಿ ಇಸ್ ದ ನ್ಯೂ ಪಾರ್ಟ್ನರ್. ಅವನ್ನ ಅಡ್ಮಿಟ್ ಮಾಡಾದ್ಮೇಲೆ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ನೋಡಿಕೊಂಡು ನಾವು ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಫಸ್ಟ್ಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋಣ. ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಮೆಷಿನರಿ ಮತ್ತು ಫರ್ನಿಚರ್ಗೆ. ಅವಾಗ ನಾವೇನು ಮಾಡ್ತೀವಿ, ಮೆಷಿನರಿದ ಅಮೌಂಟ್ ತಗೊಂಡು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆವಾಗ 1250 ಬಂದುಬಿಟ್ಟು ಮೆಷಿನರಿ ಡಿಪ್ರಿಸಿಯೇಷನ್. ಫರ್ನಿಚರ್ಗೆ 5000 ರುಪೀಸ್ ಇದೆ, ಅದ್ರ ಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ 500 ಸಿಗುತ್ತೆ. ಟು ರಿಸರ್ವ್ ಆನ್ ಬ್ಯಾಡ್ ಡೆಟ್ಸ್, ಇಲ್ಲಿ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ನೀವು ನೋಡಿದ್ರೆ 1500 ಇದೆ. ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ, ಇನ್ಕ್ರೀಸ್ ರಿಸರ್ವ್ ಆನ್ ಬ್ಯಾಡ್ ಡೆಟ್ಸ್ ಆನ್ ಡೆಟಾಸ್ ಟು 3000. ಅಂದರೆ ಇಲ್ಲಿ 1500 ರುಪೀಸ್ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸ್, ಅದಕ್ಕೆ ನಾವು ಡೆಬಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ಅದಾದಮೇಲೆ ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್ ಆಗಿದೆ, ಸೊ 20,000 ಇಂಟು ಇಲ್ಲಿ 20% ಕೊಟ್ಟಿದ್ದಾರೆ, ಸೊ ನಾವು 20% ಕ್ಯಾಲ್ಕುಲೇಟ್ ಮಾಡಿದಾಗ 4000 ಸಿಗುತ್ತೆ. ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಇಲ್ಲಿ ಬರ್ಕೊತೀವಿ. ಬೈ ಪ್ರೀಪೇಯ್ಡ್ ಇನ್ಶೂರೆನ್ಸ್ 1000 ರುಪೀಸ್. ಓಕೆ, ಇವಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಸೊ 5000ನ ಈ ಕಡೆನೂ ಬರ್ಕೊಳ್ಳಿ. 5000ಇಂದ ಈ ಮೂರು ಅಮೌಂಟನ್ನು ರಿಮೂವ್ ಮಾಡಿ, ಆವಾಗ ನಿಮಗೆ 1750 ಸಿಗುತ್ತೆ. ಇದನ್ನು 3:2 ರೇಷಿಯೋದಲ್ಲಿ ಹಳೆ ಪಾರ್ಟ್ನರ್ಸ್ ಇದ್ದಾರಲ್ಲ ಎ ಮತ್ತು ಬಿ, ಅವ್ರಿಗೆ ಡಿವೈಡ್ ಮಾಡ್ತೀವಿ. ಆಗ 1050 ಮತ್ತು 700 ರುಪೀಸ್ ಎರಡು ಪಾರ್ಟ್ನರ್ಸ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಇರುವಂಥ ಎಲ್ಲ ಪಾರ್ಟ್ನರ್ಸ್ನ ಮೆನ್ಷನ್ ಮಾಡಿ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ. ಸೊ ಹಳೆ ಬ್ಯಾಲೆನ್ಸ್ ಇದೆ ಅಲ್ಲ, ಅದನ್ನು ಇಲ್ಲಿ ಬರ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 30,000 15,000 ಇದೆ ಅಲ್ವಾ, ಅದೇ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000 15,000. ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕೂಡ ಪ್ರಾಫಿಟ್ ಇದೆ, ಇದೆರಡು, ಇದನ್ನು ಕೂಡ ನಾವು ಬರ್ಕೊಬೇಕು. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 1050 700 ಹಾಕ್ಕೊಳ್ಳಿ. ನೆಕ್ಸ್ಟ್ ಇರೋದು ಜನರಲ್ ರಿಸರ್ವ್. ಜನರಲ್ ರಿಸರ್ವ್ನ ಕೂಡ ಇವರಿಬ್ಬರ ಮಧ್ಯೆ ಶೇರ್ ಮಾಡಬೇಕು. ಜನರಲ್ ರಿಸರ್ವ್ ಇರೋದು 10,000 ರುಪೀಸ್, ಅದನ್ನು 3:2 ಮಾಡಿದಾಗ ನಮಗೆ 6000 ಮತ್ತು 4000 ಸಿಗುತ್ತೆ. ಅದಾದಮೇಲೆ P&L ಅಕೌಂಟ್. ಇಲ್ಲಿ ನೀವು P&L ಅಕೌಂಟ್ ನೋಡಿದ್ರೆ 2500 ಇದೆ, ಅದನ್ನೇ 3:2 ರೇಷಿಯೋದಲ್ಲಿ ಡಿವೈಡ್ ಮಾಡಿದಾಗ 1500 1000 ರುಪೀಸ್ ಸಿಗುತ್ತೆ. ನೆಕ್ಸ್ಟು ಬೈ ಕ್ಯಾಶ್ ಬಂದುಬಿಟ್ಟು ಇದು ಗುಡ್ವಿಲ್ ಅಮೌಂಟು. ಸೊ ಅವನು 20,000 ಕ್ಯಾಪಿಟಲು ಮತ್ತು 12,500 ಗುಡ್ವಿಲ್ ಅಲ್ವಾ, ಟೋಟಲ್ ಆಗಿ ಇಲ್ಲಿ ಅದನ್ನು ನಾವು ಹಾಕ್ಕೊತೀವಿ. ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಎ ಮತ್ತು ಬಿಗೆ ಈ ಸಿ ತೊಗೊಂಬರ್ತಾನಲ್ವ, ಎಷ್ಟು 12,500, ಅದನ್ನು ಬೈಫಕೇಟ್ ಮಾಡ್ತೀವಿ 7,500 ಮತ್ತು 5,000ಗೆ. ಅದನ್ನೇ ಇಲ್ಲಿ ಕೂಡ ಬರ್ಕೊತೀವಿ. ಟು ಎ 7,500, ಟು ಬಿ 5,000. ಇವಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಅದೇ ಅಮೌಂಟನ್ನು ಡೆಬಿಟ್ ಸೈಡಲ್ಲಿ ಬರ್ಕೊಳ್ಳಿ. ಇಲ್ಲಿ ಏನೂ ಇಲ್ಲ ರಿಮೂವ್ ಮಾಡೋಕ್ಕೆ, ಸೊ 46,050ನೇ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಇಲ್ಲಿ ಕೂಡ 25,700 ಹೋಗುತ್ತೆ. ಇಲ್ಲಿ 32,500 ಇದೆ. ಎ ಮತ್ತು ಬಿ ಅಕೌಂಟಿಂದ ಈ ಎರಡು ಅಮೌಂಟನ್ನು ರಿಮೂವ್ ಮಾಡಿದಾಗ 20,000 ಉಳಿಯುತ್ತೆ. ಓಕೆ, ಸೊ ಇದು ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ, ಮೂರು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ. ಇದಾದಮೇಲೆ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2020. ಲೈಬಿಲಿಟೀಸ್ ಮತ್ತು ಅಸೆಟ್ಸ್, ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಇದೆರಡು ಕ್ವೆಶ್ಚನಲ್ಲಿದೆ. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್. ರೈಟ್ ಸೈಡಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್. ಸ್ಟಾರ್ಟಿಂಗಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿತ್ತು, 10,750 ಪ್ಲಸ್ 32,500. ಇದೆಲ್ಲಿಂದ ಬಂತು, ಇಲ್ಲಿಂದ. ಓಕೆ, ಸೊ ಟೋಟಲ್ 43,250. ಬಿಲ್ಸ್ ರಿಸೀವಬಲ್ ಇಲ್ಲಿಂದ ತೊಗೊಂಡಿದ್ದಾರೆ 2,000. ಡೆಟಾಸ್
ಬಂದುಬಿಟ್ಟು 30,000 ಇದೆ, ಲೆಸ್ ರಿಸರ್ವ್ ಆನ್ ಬ್ಯಾಡ್ ಡೆಟ್ಸ್ ಇವಾಗ 3,000ಗೆ ಇನ್ಕ್ರೀಸ್ ಆಗಿದೆ. ಸೊ ಅದನ್ನು ನಾವು ಡಿಡಕ್ಟ್ ಮಾಡಬೇಕು. ಆಮೇಲೆ 27,000 ಸಿಗುತ್ತೆ. ಸ್ಟಾಕು 17,500 ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ ಇದೆ ಮತ್ತು ಬಿಲ್ಡಿಂಗಿಗೆ ಅಡ್ಜಸ್ಟ್ಮೆಂಟ್ ಇದೆ. ಫರ್ನಿಚರ್ಗೆ ಡಿಪ್ರಿಸಿಯೇಷನ್, ಸೊ ಅದನ್ನು ಡಿಡಕ್ಟ್ ಮಾಡಿ ಆಚೆ ಹಾಕ್ಕೊಳ್ಳಿ. ಬಿಲ್ಡಿಂಗಿಗೆ ಅಪ್ರಿಸಿಯೇಷನ್, ಸೊ ಆ್ಯಡ್ ಮಾಡಬೇಕು ಆ ಅಮೌಂಟನ್ನು. ಮೆಷಿನರಿಗೆ ಡಿಪ್ರಿಸಿಯೇಷನ್, ಸೊ ಮತ್ತೆ ಡಿಡಕ್ಟ್ ಮಾಡಿ 1,250. ಈ ಅಮೌಂಟು ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಎಲ್ಲ ಎಲ್ಲಿಂದ ಬರ್ತಾ ಇದೆ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಹಾಕಿದ್ವಲ್ಲ, ಇಲ್ಲಿಂದ ನಾವು ಆ ಡಿಪ್ರಿಸಿಯೇಷನ್ ಮತ್ತು ಅಪ್ರಿಸಿಯೇಷನ್ ಅಮೌಂಟನ್ನು ತಗೊತೀವಿ. ಮತ್ತು ಈ ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬರ್ಕೊತೀವಿ. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಮತ್ತು ಈ ಪ್ರೀಪೇಯ್ಡ್ ಇನ್ಶೂರೆನ್ಸ್ನ ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬರ್ಕೊತೀವಿ. 1,000 ರೂಪೀಸ್ ಟೋಟಲ್ ಮಾಡಿದಾಗ 1,30,500. ಓಕೆ, ಅದರಿಂದ ಇದೆರಡು ಅಮೌಂಟನ್ನು ತೆಗೆದಾಗ 91,750 ಸಿಗುತ್ತೆ. ಅದನ್ನು ಈ 3 ಪಾರ್ಟ್ನರ್ಸ್ಗೆ ಡಿವೈಡ್ ಮಾಡ್ತೀವಿ. 46,050, 25,700 ಮತ್ತು 20,000. ಥ್ಯಾಂಕ್ ಯು.